ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಿಮಗೆ ಇಲ್ಲಿ ಹೋಟೆಲ್ ಸ್ಟೈಲಲ್ಲಿ ಬೇಬಿ ಸ್ವೀಟ್ ಕಾರ್ನ್ ಗ್ರೇವಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. 100% ಇಲ್ಲಿ ಬೇಬಿ ಸ್ವೀಟ್ ಕಾರ್ನ್ ಹೋಟೆಲ್ ಸ್ಟೈಲಲ್ಲಿ ಆಗಬೇಕಂದ್ರೆ ಕೆಲವು ಟಿಪ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಆ ಟಿಪ್ಸನ್ನು ಫಾಲೋ ಮಾಡಿದ್ರೆ ಪರ್ಫೆಕ್ಟಾಗಿ ಗ್ರೇವಿ ಇಲ್ಲಿ ರೆಡಿ ಆಗುತ್ತೆ. ನಾನಿಲ್ಲಿ ಮೊದಲಿಗೆ ಬೇಬಿ ಸ್ವೀಟ್ ಕಾರ್ನು ಒಂದು ಬಾಕ್ಸನ್ನು ಇಲ್ಲಿ ತಗೊಂಡಿದ್ದೀನಿ. ಸೊ ಒಂದು 40 ರೂಪಾಯಿ ಅಥವಾ 45 ರೂಪಾಯಿ ಕೊಟ್ಟರೆ ಈ ಬಾಕ್ಸು ಸಿಗುತ್ತೆ. ಇದರಲ್ಲಿ ಜಾಸ್ತಿನೇ ಇರುತ್ತೆ ಬೇಬಿ ಸ್ವೀಟ್ ಕಾರ್ನು. ನೀವು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೋದು, ಇಲ್ಲಪ್ಪ ಅಂದರೆ ದೊಡ್ಡ ದೊಡ್ಡ ಪೀಸಸ್ ಆಗಿ ಕೂಡ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಆದಷ್ಟು ಒಂದರಲ್ಲಿ 2 ಮಾತ್ರ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ರೀತಿ ಮಾಡೋದ್ರಿಂದ ಒಂದು ರೀತಿಯಲ್ಲಿ ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ. ನಂತರ ಇಲ್ಲಿ ಒಂದು ಬಾಣಲಿಯಲ್ಲಿ ನಾನಿಲ್ಲಿ ಸ್ವಲ್ಪನೇ ಎಣ್ಣೆಯನ್ನು ಹಾಕಿದ್ದೀನಿ. ನಂತರ ನಾನಿಲ್ಲಿ 1 ಚಮಚದಷ್ಟು ಸೋಂಪು, 1 ಚಮಚದಷ್ಟು ಜೀರಿಗೆ, ಧನಿಯಾ ಕಾಳು, ಏಲಕ್ಕಿ, ಲವಂಗ, ಕಾಳುಮೆಣಸು, ನಂತರ ಇದಕ್ಕೆ ನಾನು ಹಸಿಮೆಣಸಿನ್ಕಾಯನ್ನು ಸೇರಿಸಿದ್ದೀನಿ. 1 ಮೀಡಿಯಮ್ ಸೈಜ್ದು ಈರುಳ್ಳಿ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ನಾವಿದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಹಸಿಮೆಣಸಿನ್ಕಾಯಿ ತಿನ್ನೋದಿಲ್ಲಪ್ಪ ಅಂದರೆ ನೀವು ಕೆಂಪು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು. ಆದರೆ ನಿಮಗೆ ಎಷ್ಟು ರುಚಿಗೆ ಬೇಕಲ್ಲ ಅಷ್ಟು ನೀವು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದ ನಂತರ ನಾನಿಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ದೊಡ್ಡ ಗಾತ್ರದ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಸ್ವಲ್ಪನೇ ಕರಿಬೇವಿನ ಸೊಪ್ಪನ್ನು ಹಾಕಿ ಇದು ಕೂಡ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮದು ಗ್ರೇವಿ ಟೇಸ್ಟಿಯಾಗುತ್ತೆ. ಇಲ್ಲೂ ಟೊಮೆಟೊ ಕೂಡ ಚೆನ್ನಾಗಿ ಮೆತ್ತಗಾಗಿದೆ. ಈಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ 1 ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು. ಇದು ಪೂರ್ತಿ ತಣ್ಣಗಾದ ನಂತರ ಇದು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು. ನಾನಿಲ್ಲಿ ಸೈಡ್ ಕುಕ್ಕರಲ್ಲಿ ಬೇಳೆಯನ್ನು ಕುಕ್ ಮಾಡೋಕ್ಕೆ ಇಟ್ಟಿದ್ದೆ. ನಾನಿವತ್ತು ಪಾಲಕ್ ಸೊಪ್ಪಿನ ಸಾಂಬಾರಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಉಪ್ಪು, ಖಾರ ಎಲ್ಲ ಹಾಕಿ ಕುಕ್ ಮಾಡ್ಕೊಂಡಿದ್ದೆ. ನಂತರ ಈಗ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಸಾಸಿವೆ, ಜೀರಿಗೆ ಹಾಗೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಕೊಡ್ತೀನಿ. ಸೊ ನಿಮ್ಮ ಮನೇಲಿ ನೀವು ಬೇಳೆ ಸಾರಿಗೆ ಯಾವ ರೀತಿ ಒಗ್ಗರಣೆಯನ್ನು ಕೊಡ್ತೀರಾ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ನಂತರ ಇದಕ್ಕೆ ಸ್ವಲ್ಪನೇ ಕಲರ್ಗೋಸ್ಕರ ಖಾರ ಮತ್ತು ಅರಿಶಿನವನ್ನು ಸೇರಿಸಿದ್ದೀನಿ. ನಂತರ ಒಗ್ಗರಣೆ ಹಾಕಿ ಸ್ವಲ್ಪನೇ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಕುದಿಯೋಕ್ಕೆ ಸೈಡ್ ಇಡ್ತಾಯಿದ್ದೀನಿ. ನಮ್ಮದಿಲ್ಲಿ ಪಾಲಕ್ ಸೊಪ್ಪಿನ ಬೇಳೆ ಸಾರು ಕೂಡ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಇದು ಅನ್ನದ ಜೊತೆಗೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮದಿಲ್ಲಿ ಪಾಲಕ್ ಸೊಪ್ಪಿನ ಸಾರು ರೆಡಿಯಾಗಿದೆ. ಈಗ 1-2 ಕುದಿ ಬಂದರೆ ಸಾಕು, ನಮ್ಮದಿಲ್ಲಿ ಸಾಂಬಾರು ಕೂಡ ರೆಡಿ ಆಗುತ್ತೆ. ಅಲ್ಲಿವರೆಗೂ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಗಿತ್ತು. ಸೊ ನಾನೀಗ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಿಲ್ಲ, ಇನ್ನೂ ಸ್ವಲ್ಪ ಬಿಸಿಯಾಗಿತ್ತು. ಹಾಗಾಗಿ ನಾನು ಮತ್ತೆ ಸ್ವಲ್ಪ ಹೊತ್ತು ಸೈಡ್ಗಿಟ್ಟು ನಂತರ ಇದನ್ನು ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 2 ಚಮಚದಷ್ಟು ಎಣ್ಣೆಯನ್ನು ಒಂದು ಕುಕ್ಕರಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ಒಂದು ಪಲಾವ್ ಎಲೆ ಚಿಕ್ಕದಾಗಿರುವಂಥದ್ದು, ನಂತರ ಇದಕ್ಕೆ ರುಬ್ಬಿಟ್ಟಿರುವಂಥ ಮಸಾಲೆಯನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ. ಸೊ ಮಸಾಲೆ ನಾವು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿರ್ತೀವಿ. ಜಾಸ್ತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಂತೇನಿಲ್ಲ. ಹಾಕಿದ ತಕ್ಷಣವೇ ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಮಸಾಲೆ ಇಲ್ಲಿ ಹಸಿ ವಾಸನೆ ಸ್ವಲ್ಪನೂ ಇಲ್ಲ, ಹಾಗಾಗಿ ಎಣ್ಣೆ ಚೆನ್ನಾಗಿ ರಿಲೀಸ್ ಆಗುತ್ತೆ. ನಂತರ ನಾನಿಲ್ಲಿ ಒಂದು 6 ಗೋಡಂಬಿ, 1 ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಒಂದು ಅರ್ಧ ತಾಸು ಮುಂಚೆನೇ ನೀರಲ್ಲಿ ನೆನೆಯೋಕ್ಕಿಟ್ಟಿದ್ದೆ. ಅದನ್ನು ಕೂಡ ಈಗ ನುಣ್ಣಗೆ ಪೇಸ್ಟನ್ನಾಗಿ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ರಿಲೀಸ್ ಆಗೋವರೆಗೂ ಇದನ್ನು ನಾವು ಕುಕ್ ಮಾಡ್ಕೋಬೇಕು. ಯಾಕಂದರೆ ನಾವು ಗೋಡಂಬಿ ಮತ್ತು ಗಸಗಸೆಯಲ್ಲಿ ನೀರು ಹಾಕಿ ರುಬ್ಬೋದ್ರಿಂದ ಇದು ಹಸಿ ವಾಸನೆ ಇರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕಲರ್ಗೋಸ್ಕರ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಖಾರವನ್ನು ನೀವು ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ನೋಡಿ ಚೆನ್ನಾಗಿ 1-2 ನಿಮಿಷ ಇದು ಕುಕ್ ಮಾಡಿಕೊಂಡೆ, ಎಣ್ಣೆ ಎಲ್ಲ ರಿಲೀಸ್ ಆಗ್ತಾಯಿದೆ. ಈಗ ನಾನು ಇದಕ್ಕೆ ಸ್ವೀಟ್ ಕಾರ್ನನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೀತಿಯೇ ಸ್ವೀಟ್ ಕಾರ್ನನ್ನು ಹೋಟೆಲ್ಗಳಲ್ಲೆಲ್ಲ ಮಾಡ್ತಾರೆ. ಸೊ ಯಾಕಂದರೆ ನಾವು ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮದಿಲ್ಲಿ ಗ್ರೇವಿ ರೆಡಿ ಆಗುತ್ತೆ. ಯಾವಾಗಲೂ ಎಣ್ಣೆ ರಿಲೀಸ್ ಆಗುವವರೆಗೂ ನೀರನ್ನು ಸೇರಿಸಬಾರ್ದು. ಇನ್ನೊಂದು ಏನು ಇಂಪಾರ್ಟೆಂಟಪ್ಪ ಅಂದರೆ ನಾವು ಇದಕ್ಕೆ ಹಸಿ ನೀರನ್ನು ಸೇರಿಸಬಾರ್ದು. ಗ್ರೇವಿಗೆ ಎಷ್ಟು ಬೇಕಲ್ಲ ಅಷ್ಟು ಬಿಸಿ ನೀರನ್ನೇ ಸೇರಿಸ್ಕೋಬೇಕು. ನಂತರ ನಾನಿಲ್ಲಿ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನಮ್ಮ ಮನೆಯಲ್ಲೆಲ್ಲ ಚಪಾತಿ ಗೋಧಿ ಹಿಟ್ಟಿನಿಂದ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ನಾನು ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಇದ್ರ ಮೇಲ್ಗಡೆ ಕರಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ತಂದೂರಿ ರೊಟ್ಟಿ ಎಲ್ಲ ಮಾಡ್ತಾರೆ ನೋಡಿ, ಆ ರೀತಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು. ಯಾಕಂದರೆ ಈ ರೀತಿ ಗ್ರೇವಿ ಮಾಡಿದಾಗ ಸ್ವಲ್ಪ ಈ ರೀತಿ ರೋಟಿ ರೀತಿಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ, ಹಾಗೆ ನೋಡೋಕ್ಕೂ ಕೂಡ ಡಿಫ್ರೆಂಟಾಗಿ ಅನ್ನಿಸುತ್ತೆ. ಈ ರೀತಿ ಮಾಡಿ ನಾನು ಇಲ್ಲೆಲ್ಲ ಸೈಡ್ಗೆ ಇಡ್ತಾ ಇದ್ದೀನಿ ಚಪಾತಿಯನ್ನು.
ಫ್ರೆಂಡ್ಸ್, ಇಲ್ಲಿ ಗ್ರೇವಿದು ವಿಸಿಲ್ ಕೂಡ ಆಗಿದೆ. ನಾನಿಲ್ಲೊಂದು 3 ವಿಸಿಲನ್ನು ಕೂಗಿಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಎಷ್ಟು ಚೆನ್ನಾಗಿ ರಿಲೀಸ್ ಆಗಿದೆ ಇಲ್ಲಿ ಮೇಲ್ಗಡೆ. ಈಗ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇದೇ ರೀತಿ ನೀವು ಗ್ರೇವಿಯನ್ನು ರೆಡಿ ಮಾಡಿಕೊಂಡು ಸ್ವೀಟ್ ಕಾರ್ನ್ ಬದಲಿ ಚಿಕನ್ ಕೂಡ ಹಾಕೋಬೋದು ಅಥವಾ ಪನ್ನೀರ್ ಕೂಡ ಹಾಕೋಬೋದು. ನಿಮಗೆ ತರಕಾರಿ ಇಷ್ಟ ಇದ್ದರೆ ತರಕಾರಿ ಕೂಡ ಸೇರಿಸ್ಕೊಳ್ಳಿ. ಇಲ್ಲಪ್ಪ ಅಂದರೆ ನೀವು ಎಗ್ಗು, ಮಟನು, ಚಿಕನು ಏನು ಬೇಕಾದರೂ ಹಾಕೋಬೋದು. ಆದರೆ ಗ್ರೇವಿ ಮಾತ್ರ ನಾನು ಯಾವ ರೀತಿ ಹೇಳಿದ್ದೀನಲ್ಲ ಅದೇ ರೀತಿ ಮಾಡಿಕೊಳ್ಳಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪನೇ ಹಸಿ ಬಟಾಣಿ ಇತ್ತು ಮನೆಯಲ್ಲಿ, ಅದನ್ನು ಕೂಡ ಸೇರಿಸಿದ್ದೀನಿ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಾನು ಮಾಡ್ತಾ ಇರೋಂಥ ಪ್ರತಿ ಒಂದು ವೀಡಿಯೋನು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.